ಶೇವು ಮಿಕ್ಸರ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲಿ ಮನೇಲಿ ಮಾಡಿದ್ರಂತೂ ಇನ್ನೂ ತುಂಬಾ ಚೆನ್ನಾಗಾಗತ್ತೆ. ಇವತ್ತು ನಾನು ದೀಪಾವಳಿಯ ಫರಾಳಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಶೇವ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇದು ಮಾಡೋಕ್ಕಂತೂ ತುಂಬಾ ಸುಲಭ ಮತ್ತು ತಿನ್ನಕ್ಕಂತೂ ಗರಿ ಗರಿ ಹಾಗೂ ರುಚಿಕರ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಮೊದಲಿವಾಗ ಒಂದು ಅಗಲವಾದ ಪಾತ್ರೆಯಲ್ಲಿ ಹಿಟ್ಟನ್ನು ಜರಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು 2 ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಶೇವು ತುಂಬಾ ಗರಿ ಗರಿ ಆಗುತ್ತೆ. ಮತ್ತು 2 ಹಿಟ್ಟನ್ನು ಜರಡಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ನಂತರ ಈ ಹಿಟ್ಟಲ್ಲಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಇಂಗು, 1 ಟೀ ಸ್ಪೂನಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಗಮನ ಇರಲಿ ಫ್ರೆಂಡ್ಸ್, ಉಪ್ಪು ಮತ್ತು ಅರಿಶಿನ ಪುಡಿನ ಜಾಸ್ತಿ ಹಾಕಬಾರ್ದು. ಕಡಿಮೆ ಆದರೂ ತೊಂದರೆ ಇಲ್ಲ, ಜಾಸ್ತಿ ಮಾತ್ರ ಹಾಕಬಾರ್ದು. ಈಗಿದ್ರಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಕಿ. ಎಣ್ಣೆ ಫುಲ್ ಕಡಕ್ಕಿರಬೇಕು, ಅಂದರೆ ಶೇವು ತುಂಬಾ ಗರಿ ಗರಿ ಮತ್ತು ಚೆನ್ನಾಗಾಗತ್ತೆ. ಇದನ್ನು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಡ್ರಿ. ನೆಕ್ಸ್ಟ್ ಇವಾಗ ಒಂದು ಚಟ್ನಿ ಕುಟ್ಟು ಕಲ್ಲಲ್ಲಿ 1/2 ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಇದನ್ನು ಸಣ್ಣಾಗೋವರೆಗೂ ಅರಿಬೇಕು. ನೀವಿದನ್ನು ಮಿಕ್ಸಿಯಲ್ಲಿ ಕೂಡ ಪುಡಿ ಮಾಡ್ಕೋಬೋದು. ತುಂಬ ಕಡಿಮೆ ಇರೋದ್ರಿಂದ ನಾನು ಇದನ್ನು ಕಲ್ಲಲ್ಲಿ ಅರಿತಾ ಇದ್ದೀನಿ. ಜೀರಿಗೆ ಪುಡಿ ಮತ್ತು ಅಜ್ವಾಯಿನ್ ಪುಡಿನ ಬಳಸಬಾರ್ದು. ಈ ಥರ ಇದನ್ನು ಫ್ರೆಶ್ ಆಗಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕಬೇಕು, ಅಂದರೆ ಶೇವು ತುಂಬಾ ರುಚಿಯಾಗುತ್ತೆ. ಜೀರಿಗೆ ಮತ್ತು ಅಜ್ವಾಯಿನು ಪೂರ್ತಿ ಸಣ್ಣ ಆದ ನಂತರ ಈಗ ಇದರಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕಿ. ಇದು ಫುಲ್ ನೈಸ್ ಪೇಸ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಜಜ್ಜಬೇಕು. ಬೆಳ್ಳುಳ್ಳಿನ ನೀವು ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಹೆಚ್ಚು ಕಡಿಮೆ ಹಾಕೋಬೋದು. ಈ ಥರ ಪೂರ್ತಿ ನೈಸ್ ಪೇಸ್ಟ್ ಆದ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ. ಆಮೇಲೆ ಈ ಬಟ್ಲಲ್ಲಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ. ಜಾಸ್ತಿ ನೀರು ಹಾಕಬಾರ್ದು. ಒಂದು 4ರಿಂದ 5 ಸ್ಪೂನ್ ಹಾಕಿದರೆ ಸಾಕು. ಈಗ ಇದನ್ನು ಹಿಟ್ಟಲ್ಲಿ ಈ ಥರ ಸೋಸಬೇಕು. ಈ ರೆಸಿಪಿಗೆ ನಮಗೆ ಬರೀ ಇದರ ರಸ ಮಾತ್ರ ಬೇಕು, ಪೇಸ್ಟ್ ಹಾಕಬಾರ್ದು. ಯಾಕಪ್ಪ ಈ ಥರ ಬರೀ ರಸ ಹಾಕಬೇಕು, ನಾವು ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬಾರ್ದು ಅಂತಂದರೆ, ನಾವು ಎಷ್ಟೇ ಚೆನ್ನಾಗಿ ನೈಸಾಗಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದರೂ ಕೂಡ ಶೇವನ್ನು ನಾವು ಎಣ್ಣೆಲಿ ಕರಿಯುವಾಗ ಬೆಳ್ಳುಳ್ಳಿ ಮಧ್ಯೆ ಬಂದುಬಿಟ್ಟು ಶೇವು ಕಟ್ಟಾಗುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ನಾವು ಅದ್ರ ಬರೀ ರಸ ಮಾತ್ರ ಹಾಕಿದರೆ ಒಳ್ಳೆಯದು. ಈಗಿದ್ರಲ್ಲಿ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಒಟ್ಟಿಗೆ ಜಾಸ್ತಿ ನೀರು ಹಾಕಬೇಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಘಾಟೆ ಮತ್ತು ಪಾಪಡಿನ ಕೂಡ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. 2 ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಆ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಕೂಡ ಗಂಟಾಗ್ದಾಗೆ ಚೆನ್ನಾಗಿ ಒತ್ತಿಬಿಟ್ಟು ಹಿಟ್ಟನ್ನು ಕಲಿಸ್ಬೇಕು. ನೋಡಿ, ಹಿಟ್ಟಿನ ಹದ ಈ ಥರ ಫುಲ್ ಮೆತ್ತಗಿರಬೇಕು. ಈಗ ಕೈನ ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಹಿಟ್ಟನ್ನು ಈ ಥರ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು. ಪಾತ್ರೆನ ಗಟ್ಟಿಯಾಗಿ ಒಂದು ಕೈಯಿಂದ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಕೈಯಿಂದ ಈ ಥರ ಇದನ್ನು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಫಾಸ್ಟಾಗಿ ಬೀಟ್ ಮಾಡಬೇಕು. ಫ್ರೆಂಡ್ಸ್, ಈ ಸ್ಟೆಪ್ಪು ತುಂಬ ಅಂದರೆ ತುಂಬಾ ಮುಖ್ಯ. ಆಮೇಲೆ ಹಿಟ್ಟು ಕಲಸೋಕ್ಕೆ ಈ ಥರ ಅಗಲವಾದ ಪಾತ್ರೆ ಇದ್ದರೆ ತುಂಬಾ ಒಳ್ಳೆಯದು. ಆರಾಮಾಗಿ ನೀವು ಅದನ್ನು ಕಲಿಸ್ಕೋಬೋದು. ಒಂದು 3ರಿಂದ 4 ನಿಮಿಷದವರೆಗೂ ಇದೇ ರೀತಿ ಇದನ್ನು ಒಂದೇ ಡೈರೆಕ್ಷನಲ್ಲಿ ಫಾಸ್ಟಾಗಿ ಕೈಯಿಂದ ಚೆನ್ನಾಗಿ ಬೀಟ್ ಮಾಡ್ತಾನೆ ಇರಬೇಕು. ಮಧ್ಯ ಕೈನ ನೀರಲ್ಲಿ ಅದ್ತಾ ಇರಬೇಕು, ಅಂದರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗಲ್ಲ. ಈ ಥರ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಿದ್ರೆ ಶೇವು ತುಂಬಾ ಲೈಟ್ ಮತ್ತು ಕ್ರಿಸ್ಪಿ ಆಗುತ್ತೆ. ಎಣ್ಣೆ ಕೂಡ ಜಾಸ್ತಿ ಇರಲ್ಲ. 4ರಿಂದ 5 ನಿಮಿಷದ ನಂತರ ಹಿಟ್ಟು ಈ ಥರ ತುಂಬಾ ಫ್ಲಫಿ ಮತ್ತು ಲೈಟ್ ಆಗುತ್ತೆ. ಮತ್ತು ಇದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ ಇದು ಚೆನ್ನಾಗಿ ಬೀಟ್ ಆಗಿದೆ ಅಂತ ಅರ್ಥ. ಮಿಕ್ಸ್ ಮಾಡ್ತಾ ಹೋದಾಗೆ ನಿಮಗೆ ಗೊತ್ತಾಗುತ್ತೆ, ಕೈಯಲ್ಲಿ ಇದು ತುಂಬಾ ಹಗುರ ಆಗುತ್ತೆ.
ನೆಕ್ಸ್ಟ್ ಇವಾಗ ನಿಮಗೆ ದಪ್ಪ ಸೇವ್ ಬೇಕಾ ಅಥವಾ ಸಣ್ಣ ಸೇವ್ ಬೇಕಂತ ನೋಡಿಕೊಂಡು ಅದ್ರ ಪ್ರಕಾರ ಆ ಪ್ಲೇಟ್ನ ಚೂಸ್ ಮಾಡ್ಕೊಳ್ಳಿ. ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಮತ್ತು ಚಕ್ಲಿ ಮನೆ ಒಳಗಡೆ ಕೂಡ ಎಲ್ಲ ಕಡೆ ಚೆನ್ನಾಗಿ ಎಣ್ಣೆ ಹಚ್ಚಿ. ಈಗ ಒಂದು ಸಣ್ಣ ಸ್ಪೂನ್ ತೊಗೊಂಡ್ಬಿಟ್ಟು ಹಿಟ್ಟನ್ನು ಈ ಥರ ಇದರಲ್ಲಿ ಹಾಕಿ ಚೆನ್ನಾಗಿ ಒತ್ತಿಬಿಟ್ಟು ಹಾಕಬೇಕು. ಮಧ್ಯೆ ಸ್ವಲ್ಪ ಕೂಡ ಗ್ಯಾಪ್ ಉಳಿಬಾರ್ದು. ಗ್ಯಾಪ್ ಇದ್ದರೆ ಶೇವನ್ನು ಎಣ್ಣೆಲಿ ಬಿಡುವಾಗ ಒಂದೇ ಸಮ ಬರಲ್ಲ, ಅದು ಮಧ್ಯೆ ಕಟ್ಟಾಗ್ತಾ ಇರುತ್ತೆ. ಪೂರ್ತಿ ಈ ಥರ ಇದನ್ನು ಚೆನ್ನಾಗಿ ಒತ್ತಿಬಿಟ್ಟು ತುಂಬಿಸಿ ಈ ಥರ ಇದನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರನೇ ಇದರಲ್ಲಿ ಶೇವನ್ನು ಹಾಕಬೇಕು. ಈ ಥರ ಸ್ವಲ್ಪ ಫಾಸ್ಟಾಗಿ ಹಾಕಬೇಕು. ಶೇವ್ ಹಾಕಿದ ತಕ್ಷಣ ಇದರಲ್ಲಿ ನೊರೆ ಬರೋಕ್ಕೆ ಶುರು ಆಗುತ್ತೆ. ನೊರೆ ಕಡಿಮೆ ಆಗುವವರೆಗೂ ಇದನ್ನು ಇದೇ ರೀತಿ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಕೂಡ ಮುಟ್ಟಬಾರ್ದು. ಆಮೇಲೆ ಗಮನ ಇರಲಿ ಫ್ರೆಂಡ್ಸು, ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು. ಸಣ್ಣ ಇದ್ದರೆ ಎಣ್ಣೆ ಜಾಸ್ತಿ ಹಿರ್ಕೊಳ್ಳುತ್ತೆ ಮತ್ತು ಕ್ರಿಸ್ಪಿ ಕೂಡ ಆಗಲ್ಲ. ಹೈ ಫ್ಲೇಮ್ನಲ್ಲಿ ಇಟ್ಟರೆ ತುಂಬ ಬೇಗನೆ ಸೀದೋಗುತ್ತೆ. ಈ ಥರ ಸ್ವಲ್ಪ ನೊರೆ ಕಡಿಮೆ ಆದ ನಂತರ ನಿಧಾನ ಇದನ್ನು ಟರ್ನ್ ಮಾಡಿ ಹಾಕಿ. ಈ ಸೈಡ್ ಕೂಡ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಟರ್ನ್ ಮಾಡಿ ಹಾಕಿದ ನಂತರ ತುಂಬ ಹೊತ್ತು ಫ್ರೈ ಮಾಡಬಾರ್ದು. ಒಂದು ಅರ್ಧ ನಿಮಿಷ ಇಲ್ಲಾಂದರೆ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ನಂತರ ಇದನ್ನು ನಿಧಾನ ಎಣ್ಣೆಯಿಂದ ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಹಾಕಿ. ನೆಕ್ಸ್ಟ್ ಬ್ಯಾಚನ್ನು ಫ್ರೈ ಮಾಡೋಕ್ಕಿಂತ ಮುಂಚೆ ಎಣ್ಣೆಲಿ ಉಳಿದಿರುವಂಥ ಸಣ್ಣ ಪುಟ್ಟ ಶೇವ್ಗಳನ್ನು ತೆಗೆದುಬಿಟ್ಟು ಎಣ್ಣೆನ ಕ್ಲಿಯರ್ ಮಾಡಿ, ಆಮೇಲೆ ಮತ್ತೆ ಅದೇ ರೀತಿ ಶೇವನ್ನ ಹಾಕಿ ಫ್ರೈ ಮಾಡಿ. ಈಗ ಗರಿಗರಿಯಾದ ಬೆಳ್ಳುಳ್ಳಿ ಶೇವ್ ರೆಡಿ. ಪೂರ್ತಿ ತಣ್ಣಗಾದ ನಂತರ ನೋಡಿ ಈ ಥರ ಇದು ಇನ್ನೂ ಚೆನ್ನಾಗಿ ಗರಿ ಆಗುತ್ತೆ. ಒಂದು ವಾರದವರೆಗೂ ನೀವು ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಣ್ಣೆ ಕೂಡ ಇದು ಜಾಸ್ತಿ ಹೀರಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಸೇವ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಕೂಡ ಈ ಸಲ ಹಬ್ಬಕ್ಕೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.